ಬಿಜೆಪಿಯಲ್ಲಿ ಪ್ರಮುಖ ನಾಯಕರ ಟಿಕೆಟ್ ತುಂಬಾ ಸಸ್ಪೆನ್ಸ್ ಆಗಿದೆ, ತುಂಬಾ ಇಂಟ್ರೆಸ್ಟಿಂಗ್ ಇದು ಸಸ್ಪೆನ್ಸ್ ಆಗಿರೋದು. ಸೊ ಉತ್ತರ ಕನ್ನಡ, ಉಡುಪಿ, ಚಿಕ್ಕಮಗಳೂರು ಮತ್ತೆ ದಕ್ಷಿಣ ಕನ್ನಡ ತುಂಬಾ ಥ್ರಿಲ್ಲಿಂಗ್ ಆಗಿದೆ ಈ ಕ್ಷೇತ್ರಗಳಂತೂ ಈ ಬಾರಿ. ದಾವಣಗೆರೆ, ಮಂಡ್ಯ ವಿಚಾರದಲ್ಲಿ ಹೈಕಮಾಂಡ್ ನಿಗೂಢ ನಡೆ ಇದೆ. ಕಾರಣ ಮಂಡ್ಯದು ಒಂದು ರೀತಿಯಾದಂಥ ಕಥೆ, ಆದರೆ ದಾವಣಗೆರೆದು ಇನ್ನೊಂದು ರೀತಿಯಾದಂಥ ಕಥೆ ಇದೆ. ಉತ್ತರ ಕನ್ನಡದ ಮತ್ತೊಂದು ರೀತಿಯಾದಂಥ ಕಥೆ. ಉಡುಪಿ, ಚಿಕ್ಕಮಗಳೂರದಂತೂ ಈಗಾಗಲೇ ನೀವು ಇಡೀ ಕರ್ನಾಟಕವೇ ಫೇಮಸ್ ಅನ್ನೋ ರೀತಿಯಲ್ಲಿ ಆಗೋಗ್ಬಿಟ್ಟಿದೆ. ಈ ಕಡೆ ದಕ್ಷಿಣ ಕನ್ನಡದಲ್ಲಿ ಗೊತ್ತಿಲ್ಲ, ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಾಗಿದ್ದಂಥವರು ವಿಚಾರದಲ್ಲಿ ಈಗ ಅವ್ರು ನಿಲ್ಲಿಸಬಾರ್ದು ಹಾಗೆ ಹೀಗೆ ಅಂತೆಲ್ಲ ಚರ್ಚೆ ಆಗ್ತಾ ಇದೆ. ಸೊ ಹಾಗಾಗಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ತುಂಬ ಸಸ್ಪೆನ್ಸ್ ಆಗಿದೆ ಈ ಕ್ಷೇತ್ರಗಳ ವಿಚಾರದಲ್ಲಿ. ಕಾರಣ ಯಾವ್ಯಾವ್ದು ಸಸ್ಪೆನ್ಸು ಅನ್ನೋದು ನಿಮ್ಗೆ ಹೇಳ್ತಾ ಇದ್ದೀನಿ. ಅನಂತಕುಮಾರ್ ಹೆಗಡೆ ಉತ್ತರ ಕನ್ನಡದ್ದು, ಶೋಭಾ ಕರಂದ್ಲಾಜೆ ಅವರು ಉಡುಪಿ ಚಿಕ್ಕಮಗಳೂರು, ಇನ್ನೊಂದು ಕಡೆಗೆ ನಳಿನ್ ಕುಮಾರ್ ಕಟೀಲ್ ದಕ್ಷಿಣ ಕನ್ನಡ, ಜಿ ಎಂ ಸಿದ್ದೇಶ್ವರ್ ದಾವಣಗೆರೆ. ಅವರಂತೂ ಈಗಾಗಲೇ ಕ್ಯಾಂಪೇನ್ ಶುರು ಮಾಡಿಬಿಟ್ಟಿದ್ದಾರೆ. ಟಿಕೆಟ್ ಸಿಗುತ್ತೋ ಬಿಡುತ್ತೋ ಸಿಕ್ಕೇ ಸಿಗುತ್ತೆ ಅನ್ನೋಂಥ ಕಾನ್ಫಿಡೆನ್ಸಲ್ಲಿ ದಾವಣಗೆರೆಯಲ್ಲಿ ಓಡಾಡ್ತಾ ಇದ್ದಾರೆ. ಸುಮಲತಾ ಅವರು ಮಂಡ್ಯ, ಬಹಳ ಇಂಟ್ರೆಸ್ಟಿಂಗ್ ಆಗಿರೋದು ಇದು. ಅವರು ಇಂಡಿಪೆಂಡೆಂಟ್ ಆಗಿ ಗೆದ್ದಂಥವ್ರು, ಬಿ ಜೆ ಪಿಗೆ ಸಪೋರ್ಟ್ ಆಗಿ ನಿಂತಂಥವ್ರು. ಆದರೆ ಈ ಬಾರಿ ಬಿ ಜೆ ಪಿ ಟಿಕೆಟ್ ಕೊಡುತ್ತೆ ಅನ್ನುವಂಥ ವಿಶ್ವಾಸ ಇಟ್ಕೊಂಡಿದ್ದಾರೆ. ಆದರೆ ಜೆ ಡಿ ಎಸ್ ಮೈತ್ರಿ ಮಾಡ್ಕೊಂಡಿರೋದ್ರಿಂದ ಜೆ ಡಿ ಎಸ್ ಕೂಡ ಟಿಕೆಟನ್ನು ಕೇಳ್ತಾ ಇದೆ. ಹಾಗಾಗಿ ಸುಮಲತಾ ಅವ್ರಿಗೆ ಟಿಕೆಟ್ ಸಿಗುತ್ತಾ ಸಿಗಲ್ವಾ, ಜೆ ಡಿ ಎಸ್ ಸಿಕ್ಕೊಟ್ರೆ ಜೆ ಡಿ ಎಸ್ನಲ್ಲಿ ಯಾರು ನಿಂತ್ಕೊಳ್ತಾರೆ, ಇವೆಲ್ಲವೂ ಕೂಡ ಈಗ ಬಹಳ ಬಹಳ ಕುತೂಹಲ ಇದೆ. ಶೋಭಾ ಕರಂದ್ಲಾಜೆ ಅವ್ರ ವಿಚಾರದಲ್ಲಿ ಸಿ ಟಿ ರವಿ ಅವರೇ ಅವರಿಗೆ ಅಲ್ಲೊಂದು ರೀತಿಯಾಗಿ ಸ್ಪರ್ಧೆಗೆ ನಾನೇ ನಿಲ್ತೀನಿ ಅಂತ ಮುಂದೆ ಹೋಗ್ತಾ ಇದ್ದಾರೆ. ಸ್ಥಳೀಯವಾಗಿ ವಿರೋಧಗಳನ್ನು ವ್ಯಕ್ತಪಡಿಸ್ಕೊಳ್ತಾ ಇದ್ದಾರೆ. ಗೊತ್ತಿಲ್ಲ ಅದನ್ನು ಹೇಗೆ ಫೇಸ್ ಮಾಡ್ಕೊಳ್ತಾರೆ, ಯಾವ ರೀತಿ ಟ್ಯಾಕಲ್ ಮಾಡ್ಕೊಳ್ತಾರೆ ಅಂತ ಹೇಳಿ. ಸದ್ಯಕ್ಕಂತೂ ಸಸ್ಪೆನ್ಸ್ ಸಸ್ಪೆನ್ಸ್ ಸಸ್ಪೆನ್ಸ್, ಬಹಳ ಬಹಳ ಸಸ್ಪೆನ್ಸ್. ಕಾರಣ ಒಬ್ಬ ಮಾಜಿ ಬಿ ಜೆ ಪಿ ರಾಜ್ಯಾಧ್ಯಕ್ಷರು ಈಗ ಅಲ್ಲಿ ನಿಲ್ಲಬಾರ್ದು ಅಂತ ಚರ್ಚೆಗೆ ಬರ್ತಾ ಇದೆ. ಇನ್ನೊಂದು ಕಡೆಗೆ ತುಂಬ ಕಟ್ಟರ್ ಹಿಂದುತ್ವವಾದಿ ಆಗಿರುವಂಥ ಅನಂತಕುಮಾರ್ ಹೆಗಡೆ ಅವರು ಈಗ ಉತ್ತರ ಕನ್ನಡದಲ್ಲಿ ಅವರು ಅನಾರೋಗ್ಯ ಇದೆ, ಸೊ ಬೇಡ ಅಂತ ಇದೆ. ಬಟ್ ಅವ್ರು ನಾನು ನಿಲ್ತೀನಿ ಅನ್ನುವಂಥ ವಿಚಾರದಲ್ಲಿ ಬರ್ತಾ ಇದ್ದಾರೆ. ಹೇಗೆ ಇವ್ರನ್ನ ಟ್ಯಾಕಲ್ ಮಾಡ್ತಾರೆ, ಯಾವ ರೀತಿಯಾಗಿ ಮಾಡ್ತಾರೆ? ಕಾಂಗ್ರೆಸ್ಸಿಗೆ ಸುಲಭ ಇರೋ ರೀತಿಯಲ್ಲಿ ಬಿ ಜೆ ಪಿಗೆ ಸುಲಭ ಇಲ್ಲ. ಕಾರಣ ಹಾಲಿ ಸಂಸದರು ಹೆಚ್ಚಾಗಿದ್ದಾರೆ. ಅವರ ಟಿಕೆಟನ್ನು ತಪ್ಪಿಸಿ ಬೇರೆದವ್ರಿಗೆ ಕೊಡುವಂಥ ಪ್ರಯತ್ನಗಳು ಬರಬಹುದು. ಅದರ ಜೊತೆಗೆ ಜೆ ಡಿ ಎಸ್ಗೆ ಕೊಡುವಂಥ ಸೀಟ್ಗಳ ವಿಚಾರದಲ್ಲಿ ಇವೆಲ್ಲವನ್ನು ಹ್ಯಾಂಡಲ್ ಮಾಡುವಂಥದ್ದು ಅಷ್ಟು ಸುಲಭ ಅಲ್ಲ. ನನ್ನ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ರವೀಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್, ಬಹಳ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಕಾಂಗ್ರೆಸ್ಸಿಗೆ ಒಂದು ರೀತಿಯಾಗಿ ಸುಲಭ ತುತ್ತು ಅಂತ ಹೇಳ್ಬೋದು. ಕಾರಣ ಅವರಿಗೆ ಹಾಲಿ ಸಂಸದರು ಆ ಕ್ಷೇತ್ರಗಳಲ್ಲಿ ಇಲ್ಲ, ಯಾರಿಗಾದರೂ ಮ್ಯಾನೇಜ್ ಮಾಡ್ಕೊಂಡು ಕೊಟ್ಕೊಳ್ಬೋದು. ಬಟ್ ಬಿ ಜೆ ಪಿಗೆ ಹಾಗೆ ಸಮಸ್ಯೆ ಏನು ಅಂತಂದರೆ, ಹಾಲಿ ಸಂಸದರಿದ್ದಾರೆ ಬಹುತೇಕ ಕ್ಷೇತ್ರಗಳಲ್ಲಿ. ಅದನ್ನು ಹೊರತುಪಡಿಸಿದರೆ ಜೆ ಡಿ ಎಸ್ ಮೈತ್ರಿ ಇರೋದ್ರಿಂದ, ಅದರ ಮಧ್ಯದಲ್ಲಿ ಮಾಜಿ ಸಿ ಎಂಗಳು ಟಿಕೆಟ್ ಕೇಳ್ತಾ ಇರೋದ್ರಿಂದ, ಮಾಜಿ ಸಚಿವರು ಸೋತಿರೋರು ಟಿಕೆಟ್ ಕೇಳ್ತಾ ಇರೋದ್ರಿಂದ ವೆರಿ ಟಫ್ ಫಾರ್ ಬಿಜೆಪಿ ಅಂತ ಅನಿಸುತ್ತೆ ಅಲ್ವಾ ರವೀಶ್? ಮುಖ್ಯವಾಗಿರ್ತಕ್ಕಂಥದ್ದು ಬಿಜೆಪಿ ಹೈಕಮಾಂಡ್ಗೆ ಇದು ಯಾವುದು ಕೂಡ ಟಫ್ ಅಲ್ವೇ ಅಲ್ಲ. ಯಾಕೆಂದ್ರೆ ಅವರು ನಡೆದಿದ್ದೇ ದಾರಿ ಅನ್ನೋದನ್ನ ಸಂದೇಶವನ್ನ ಬಹಳಷ್ಟು ರಾಜ್ಯಗಳಲ್ಲಿ ಈಗಾಗಲೇ ಒಂದು ರೀತಿಯಲ್ಲಿ ಒಂದು ರವಾನೆ ಮಾಡಿದ್ದಾರೆ. ಪ್ರಮುಖವಾಗಿರ್ತಕ್ಕಂಥದ್ದು ಈಗ ಏನು ಆ ಒಂದು ಮೋದಿ ವೇವ್, ಬೇರೆ ಬೇರೆ ರೀತಿಯ ಗ್ಯಾರಂಟಿ ವಿಚಾರ, ಇದರ ನಡುವೆ ಕರ್ನಾಟಕದಲ್ಲಿರ್ತಕ್ಕಂಥದ್ದನ್ನ ಪ್ರಯೋಗವನ್ನು ಯಾವ ರೀತಿ ತಿರುಗಿಸ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಬೇರೆ ಬೇರೆ ಈಗ ಮೊದಲ ಪಟ್ಟಿಯಲ್ಲಿ ದೇಶದಾದ್ಯಂತ ಬಿಡುಗಡೆಯಾದಂಥ ಮೊದಲ ಪಟ್ಟಿಯಲ್ಲಿ 30ರಿಂದ 35% ಅಷ್ಟು ಒಂದು ಹಳೆ ಸಿಟ್ಟಿಂಗ್ ಎಂ ಪಿಗಳು ಯಾರಿದ್ದಾರೆ ಅವರಿಗೆ ಟಿಕೆಟನ್ನು ಕೊಟ್ಟಿಲ್ಲ. ಹಾಗೆ ಕರ್ನಾಟಕದಲ್ಲಿ ಆ ಒಂದು ರೇಟಿಂಗ್ ಏನಿದೆ ಅದು 50% ದಾಟುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಆ ಕಾರಣಕ್ಕೋಸ್ಕರವಾಗಿ ಒಂದು ರೀತಿಯಲ್ಲಿ ಅಳೆದು ತೂಗಿ ಪಟ್ಟಿಯನ್ನು ಒಂದು ರೀತಿಯಲ್ಲಿ ತಯಾರು ಮಾಡ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಅಮಿತ್ ಶಾ ಅವರ ನಿವಾಸದಲ್ಲಿ ನಡೆದಂಥ ಸಭೆಯಲ್ಲೂ ಕೂಡ ಇದೇ ರೀತಿ ಚರ್ಚೆ ಆಗಿದೆ. ಅಂದರೆ ಮಾಜಿ ಸಿ ಎಂಗಳಿಗೆ ಯಾವ ಕಾರಣಕ್ಕಾಗಿ ಕೊಡಬೇಕು, ಜಾತಿ ಕಾರಣನೋ ಅಥವಾ ಆ ಭಾಗದಲ್ಲಿ ಪಕ್ಷ ಸಂಘಟನೆಯ ಕಾರಣನೋ, ಇದನ್ನು ಕೂಡ ಒಂದು ರೀತಿಯಲ್ಲಿ ಚರ್ಚೆ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಅದರ ಜೊತೆಗೆ ಸೋತಿರ್ತಕ್ಕಂಥವ್ರು ಮತ್ತೆ ಎಲ್ಲೋ ಒಂದು ಕಡೆ ಆಶ್ರಯವನ್ನು ಪಡೆದಕ್ಕೆ ಬರ್ತಾ ಇದ್ದಾರೋ ಅವರಿಂದ ಏನಾದರೂ ಪಕ್ಷ ಸಂಘಟನೆಗೆ ಅನುಕೂಲ ಆಗುತ್ತೋ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಅದನ್ನು ಕೂಡ ಒಂದು ರೀತಿಯಲ್ಲಿ ಮಾನದಂಡವಾಗಿ ಪರಿಗಣಿಸ್ತಾರೆ. ಅಂದರೆ ಅವರಿಂದ ಪಕ್ಷ ಸಂಘಟನೆಗೆ ಮುಂದಿನ ದಿನಗಳಲ್ಲಿ ಅನುಕೂಲ ಆಗ್ಬೋದು ಅನ್ನೋ ಕಾರಣಕ್ಕೋಸ್ಕರವಾಗಿ. ಹಾಗಾಗಿ ಆ ಒಂದು ಪ್ಯಾಟರ್ನ್ ಅಲ್ಲೂ ಕೂಡ ಒಂದು ರೀತಿಯಲ್ಲಿ ಪಟ್ಟಿ ಸಿದ್ಧಪಡಿಸುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ ಕಾರಣಕ್ಕೋಸ್ಕರವಾಗಿ ಶ್ರೀರಾಮುಲು ಅವರನ್ನ ಆ ಒಂದು ಬಳ್ಳಾರಿ ಆ ಒಂದು ಲೋಕಸಭಾ ಕ್ಷೇತ್ರಕ್ಕೆ ಈಗಾಗಲೇ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಇನ್ನುಳಿದಂತೆ ಸಸ್ಪೆನ್ಸ್ ಅಂದ್ರೆ ವಿವಾದ ಇರತಕ್ಕಂಥದ್ದು ಮತ್ತೆ ಆಡಳಿತ ವಿರೋಧಿ ಇರತಕ್ಕಂಥ ಕ್ಷೇತ್ರಗಳ ಬಗ್ಗೆ ಕೂಡ ಸಾಕಷ್ಟು ಒಂದು ರೀತಿಯಲ್ಲಿ ಅಳೆದು ತೂಗಿ ನಿರ್ಧಾರಕ್ಕೆ ಬರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕೆಂದ್ರೆ ಅನಂತಕುಮಾರ್ ಹೆಗಡೆ ಆಗಿರ್ಬೋದು, ಶೋಭಾ ಕರಂದ್ಲಾಜೆ ಆಗಿರ್ಬೋದು, ಈ ಒಂದು ವಿಚಾರದಲ್ಲಿ ಸಾಕಷ್ಟು ಒಂದು ರೀತಿಯಲ್ಲಿ ಪಕ್ಷದ ಒಳಗಡೆನೆ ಚರ್ಚೆ ಆಗ್ತಾ ಇದೆ. ಹಾಗಾಗಿ ಆ ಬಗ್ಗೆಯೂ ಕೂಡ
ಹೈಕಮಾಂಡ್ ನಿರ್ಧಾರ ಮಾಡುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಒಟ್ಟಾರೆಯಾಗಿ ಎಲ್ಲ ಒಂದು ಕಡೆ ಮಾಜಿ CMಗಳು ಮತ್ತು ಮಾಜಿ ಸಚಿವರು ಮತ್ತು ಹಾಲಿ ಸಿಟ್ಟಿಂಗ್ ಇರ್ತಕ್ಕಂಥ MP ಗಳು ಜೊತೆಗೆ 3 ಬಾರಿ 4 ಬಾರಿ ಗೆದ್ದಿರ್ತಕ್ಕಂಥವ್ರನ್ನು ಕೂಡ ಮತ್ತೆ ಯಾತಕ್ಕಾಗಿ ಅವರನ್ನು ಸ್ಪರ್ಧೆಗೆ ಇಳಿಸಬೇಕು ಅನ್ನೋ ಒಂದು ಚರ್ಚೆಯೂ ಕೂಡ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ಒಂದು ರೀತಿಯಲ್ಲಿ ಅಮಿತ್ ಶಾ ಅವರು ಮತ್ತು ಮೋದಿ ಅವರ ನೇತೃತ್ವದಲ್ಲಿ ನಡೆಯುವಂಥ ಒಂದು ಸಭೆ ಏನಿದೆ, ಆ ಒಂದು ಸಭೆಯಲ್ಲಿ ಅಂತಿಮವಾಗಿ ನಿರ್ಧಾರ ಮಾಡ್ತಾರೆ. ಇಲ್ಲಿ ತನಕ ರಾಜ್ಯ ಕೊಟ್ಟಿರ್ತಕ್ಕಂಥ ಪಟ್ಟಿಯ ಬಗ್ಗೆ ಇವತ್ತು ನಿನ್ನೆ ಚರ್ಚೆ ಆಗಿರ್ತಕ್ಕಂಥದ್ದು. ಅದಾದ ಬಳಿಕ ನಾಳೆ CEC ಸಭೆ, ಅದಾದ ನಂತರ ಮೋದಿ ಅಮಿತ್ ಶಾ ಅವರು ಕೂತು ಫೈನಲ್ ಮಾಡಿ ಒಂದು ರೀತಿಯಲ್ಲಿ ಮೊದಲ ಪಟ್ಟಿಯನ್ನು ಸುಮಾರು 10 ರಿಂದ 12 ಕ್ಷೇತ್ರಗಳ ಪಟ್ಟಿಯನ್ನು ರಿಲೀಸ್ ಮಾಡುವಂಥ ಸಾಧ್ಯತೆ ಜಾಸ್ತಿ ಇದೆ. ಓಕೆ ರವೀಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಈಗ ಸಸ್ಪೆನ್ಸ್ ಒಂದು ಕಡೆಗೆ ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಚಾರಗಳು ಈಗ BJPಯಲ್ಲಿ ನಡೀತಾ ಇದೆ. ವೇಟಿಂಗ್ ಲಿಸ್ಟ್ನಲ್ಲಿ ಒಂದಿಷ್ಟಿದ್ದಾರೆ, ರೇಸ್ನಿಂದ ಔಟ್ ಆಗೋರು ಒಂದಿಷ್ಟು ಜನ ಇದ್ದಾರೆ. ಸೊ ಹಾಗಾಗಿ ಇವೆಲ್ಲವನ್ನು ಕೂಡ BJP ಹೇಗೆ ಹ್ಯಾಂಡಲ್ ಮಾಡುತ್ತೆ, ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡುತ್ತೆ ಅಂತ ಹೇಳಿ. ಸೊ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಇಲ್ಲ ಅನ್ನೋದಾಗಿದ್ದರೆ 195 ಸೀಟ್ಗಳ ಪಟ್ಟಿಯನ್ನು ಬಿಡುಗಡೆ ಮಾಡಬೇಕಾದ್ರೆ ಈ ಪಟ್ಟಿನೂ ಬಿಡಬೇಕಾಗಿತ್ತು ಕರ್ನಾಟಕದ್ದು ಕೂಡ. ಸೊ ಹಾಗಾಗಿ ಅದು ಆಗಿಲ್ಲ ಅನ್ನೋದಾದರೆ ಸ್ವಲ್ಪ ಒಂದಿಷ್ಟು ಯೋಚನೆ ಮಾಡಿಕೊಂಡೆ ಲೆಕ್ಕಾಚಾರಗಳನ್ನು ಹಾಕ್ಕೊಂಡು ಕರ್ನಾಟಕದ ಲಿಸ್ಟನ್ನು ಬಿಡುಗಡೆ ಮಾಡೋಕ್ಕೆ BJP ಹೈಕಮಾಂಡ್ ಮುಂದೆ ಇದ್ದಂಗಿದೆ. ಸೊ ಕಾರಣ ಅಷ್ಟು ಸುಲಭ ಇಲ್ಲ. ಹಾಲಿ ಸಂಸದರು ಇದ್ದಾರೆ, JDS ಮೈತ್ರಿನೂ ಇದೆ, ಹಲವು ಮಾಜಿ ಸಚಿವರು ಕೇಳ್ತಾ ಇದ್ದಾರೆ, ಮಾಜಿ CMಗಳು ಕೂಡ ಕೇಳ್ತಾ ಇದ್ದಾರೆ. ಹೇಗೆ ಟ್ಯಾಕಲ್ ಮಾಡ್ತಾರೆ ನೋಡಬೇಕು.